ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ, ಮಹಿಳೆಗೆ ಶಿಕ್ಷಣ ನೀಡಲು ಮೊದಲ ಬಾರಿ ಮುಂದಾಗಿದ್ದು ನಾರಾಯಣ ಗುರುಗಳು ದಯಾನಂದ್. ಭಾನುವಾರದಂದು ಬಾನಂಗಳದಲ್ಲಿ ಚಂದ್ರಗ್ರಹಣ ಕೌತುಕ. 11ನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ. ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಅಂಗವಾಗಿ ಮೆರವಣಿಗೆ, NS ಬೋಸರಾಜು ಚಾಲನೆ. ಜಗತ್ತಿನಲ್ಲಿರುವುದು ಒಂದೇ ಜಾತಿ ಒಂದೇ ಧರ್ಮ, ಅದು ಮಾನವ ಧರ್ಮವಾಗಿದೆ. ಜೊತೆಗೆ ಮಹಿಳೆಯರಿಗೆ ಶಿಕ್ಷಣ ನೀಡಬೇಕು ಎಂದು ಸಾರಿ ಹೇಳಿದ ಮಹಾತ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿದ್ದಾರೆ ಎಂದು ಉಡುಪಿಯ ನಿವೃತ್ತ ಉಪನ್ಯಾಸಕ ದಯಾನಂದ ಡಿ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ರಾಯಚೂರು ಜಿಲ್ಲೆಯ ಸಂಸ್ಕೃತಿ ಬಹಳ ದೊಡ್ಡದಾಗಿದೆ. ಸಮಾಜದ ಒಗ್ಗಟ್ಟು, ಸಂಘಟನೆ ಅತ್ಯುತ್ತಮವಾಗಿದೆ. ಜಿಲ್ಲೆಯಲ್ಲಿ ಮುಂದೆಯೂ ಇದೇ ಸಂಘಟನಾತ್ಮಕ ಬಲದಿಂದ ಅಭಿವೃದ್ಧಿ ಹೊಂದಬೇಕು ಎಂದು ತಿಳಿಸಿದರು. ಮಾನವರ ಕೆಲಸ ಕಾರ್ಯಗಳ ಪ್ರಕಾರ ಜಾತಿ ಸೃಷ್ಟಿಯಾಗಿವೆ. ನೂರಾರು ವರ್ಷಗಳ ಹಿಂದೆ ಕೇರಳದಂತಹ ರಾಜ್ಯದಲ್ಲಿ ಜಾತಿ ವ್ಯವಸ್ಥೆ ಬಹಳ ಕ್ರೂರವಾಗಿತ್ತು. ಪುಲ್ಲಯ್ಯ, ಈಳವ, ಪಾರಯ್ಯ ಜನಾಂಗದವರು ಮೇಲ್ಜಾತಿಯ ಜನಾಂಗದಿಂದ 50 ಹೆಜ್ಜೆಗಳಿಂದ ದೂರ ಇರಬೇಕಿತ್ತು. ಮೇಲ್ಜಾತಿಯ ಜನರು ಓಡಾಡುವ ರಸ್ತೆಯಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇವಸ್ಥಾನ, ಕೆರೆ, ಕಾಲುವೆಗಳಲ್ಲಿ ಈಳವ ಸೇರಿದಂತೆ ಇತರ ಜನಾಂಗದ ಜನರಿಗೆ ಅವಕಾಶ ಇರಲಿಲ್ಲ. ಅಲ್ಲಿರುವ ಜಾತಿ ವ್ಯವಸ್ಥೆಯನ್ನ ನೋಡಿ ವಿವೇಕಾನಂದರು ಬಲು ಬೇಸರದಿಂದ ಕೇರಳ ಹುಚ್ಚರ ಸಂತೆ ಎಂದು ಹೇಳಿದ್ದರು. ಆ ವ್ಯವಸ್ಥೆಯನ್ನ ಸರಿಪಡಿಸಲು ಜನ್ಮ ತಾಳಿದವರೇ ನಾರಾಯಣ ಗುರುಗಳಾಗಿದ್ದಾರೆ. ಮೂಢನಂಬಿಕೆ, ಜಾತಿ ಪದ್ಧತಿಯನ್ನ ನಾರಾಯಣ ಗುರುಗಳು ಖಂಡಿಸಿದ್ದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಿಗಿರಿ, ತಹಶೀಲ್ದಾರ್ ಪರಶುರಾಮ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಸಮಾಜದ ಪ್ರಮುಖರಾದ ಕಾಜನಗೌಡ, ಚೆನ್ನಪ್ಪ ನಾಗೋಲಿ, ಪರಶುರಾಮ್, ನರಸನಗೌಡ, ಲಚ್ಚನಗೌಡ, ರಾಚನಗೌಡ, ಅಶೋಕ್ ಗೌಡ, ಈರಪ್ಪ ಗೌಡ, ಹನುಮಂತಪ್ಪ ಗೌಡ, ರಂಗಲಿಂಗನಗೌಡ, ತಾಯನಗೌಡ, ಬಸವರಾಜ್ ಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಾನುವಾರದಂದು ಚಂದ್ರಗ್ರಹಣ ಕೌತುಕವನ್ನ ಬರಿಗಣ್ಣಿನಿಂದ ವೀಕ್ಷಿಸಬಹುದಾಗಿದೆ ಎಂದು LVD ಕಾಲೇಜಿನ ನಿವೃತ್ತ ಉಪನ್ಯಾಸಕ ಶಂಶುದ್ದೀನ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಂಪೂರ್ಣ ಚಂದ್ರಗ್ರಹಣ ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 12:22 ನಡೆಯಲಿದೆ. ರಾತ್ರಿ 10 ಗಂಟೆಯಿಂದಲೇ ಪ್ರಾರಂಭವಾಗಿ ಮಧ್ಯರಾತ್ರಿ 1:20 ವೀಕ್ಷಿಸಬಹುದಾಗಿದೆ. ಗ್ರಹಣ ಎನ್ನುವುದು ಆಕಾಶ ಮಂಡಲದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರನ ಸಹಜ ಚಲನೆಯ ಪರಿಣಾಮವಾಗಿದೆ. ಅಪರೂಪವಾದ ಗ್ರಹಣವನ್ನ ಜನರು, ಮಕ್ಕಳು ವೀಕ್ಷಿಸುವ ಮೂಲಕ ಕೌತುಕವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ ಎಂದರು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತಿನ ದಿನ ಏನಂತ ಹೇಳಿದ್ರೆ ನಮಗೆಲ್ಲ ಸುದಿನ. ಯಾಕಂತ ಹೇಳಿದರೆ ನಾವು ಚಂದ್ರನನ್ನು ದರ್ಶನ ಮಾಡಲು ಹೊಂಟಿದ್ದೇವೆ. ಇವತ್ತು ಸಾಯಂಕಾಲ ಏನದಲ್ಲ, ಚಂದ್ರನ ಮೇಲೆ ಏನದಲ್ಲ, ಭೂಮಿಯಿಂದ ಹಾದು ಹೋದ ಕೆಂಪು ಬೆಳಕು ಬಿದ್ದು ಕೆಂಪಾಗಿ ಚಂದ್ರ ಕಾಣಿಸ್ತಾನೆ. ಕೆಂಪು ಚಂದ್ರ ನೋಡೋರಿಗೆ ನಮ್ಗೆ ಅದೃಷ್ಟ. ಅದಕ್ಕೆಲ್ಲ ಎಲ್ಲರೂ ಅದನ್ನ ವೀಕ್ಷಿಸಬೇಕು ಅಂಥೇಳಿ ನಮ್ಮ ವಿನಂತಿ. ಚಂದ್ರ ಇಷ್ಟು ಮುಖ್ಯ ಅಂತ ಹೇಳಿದ್ರೆ, ಚಂದ್ರ ಇಲ್ಲದೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ಚಂದ್ರ ಇಲ್ಲ. ಭೂಮಿಯ ಮೇಲೆ ನಡೆಯುವ ಎಲ್ಲ ಋತುಗಳನ್ನು ಚಂದ್ರನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆಮೇಲೆ ಸಾಗರಗಳಲ್ಲಿ ಏನದಲ್ಲ, ಟೈಡ್ಸ್ಗಳನ್ನು ಸಹ ಚಂದ್ರನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನಮ್ಮ ಪ್ರತಿಯೊಂದು ಭೂಮಿಯ ಮೇಲೆ ಇರೋಂಥ ಪ್ರತಿಯೊಂದು ಆಕ್ಟಿವಿಟೀಸ್ ಎಲ್ಲ ಚಂದ್ರನೇ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆಮೇಲೆ ಚಂದ್ರನ ಮೇಲೆ ನಾವು ಚಂದ್ರಯಾನದಿಂದ ಮೇಲೆ ಹೋಗಿ ಅಲ್ಲಿ ಒಂದು ಸ್ಟೇಷನ್ ಸ್ಥಾಪಿಸ್ಬೇಕಂತ ಮಾಡಿದ್ವಿ. ಮುಂದೆ ಏನಂತ ಹೇಳಿದ್ರೆ ನಾವು ಚಂದ್ರನಿಂದ ಆಕಾಶವನ್ನು ವೀಕ್ಷಿಸೋದು ಅಗ್ದಿ ಸುಲಭವಾಗ್ತದ. ಅತ್ಯಂತ ಕ್ಲಿಯರ್ ಆಗಿ ನಾವು ಆಕಾಶವನ್ನು ನೋಡಬಹುದು ಮತ್ತು ಅತಿ ಹೆಚ್ಚು ಆಕಾಶಕಾಯಿಗಳನ್ನ ಅತಿ ಸಮೀಪದಿಂದ ನೋಡಬಹುದು. ಅದು ಅಲ್ಲದೆ ಚಂದ್ರನಲ್ಲಿರುವಂತಹ ಮಿನರಲ್ಸ್, ಎನರ್ಜಿನ ನಾವು ಬಳಸಬಹುದು. ಇನ್ನು ಮುಂದೆ ಏನದಲ್ಲ, ನಾವು ಹನಿಮೂನ್ಗೆ ಭೂಮಿಯ ಮೇಲೆ ಅಲ್ಲಿ ಇಲ್ಲಿ ಹೋಗೋದು ಬೇಕಾಗಿಲ್ಲ. ನೇರವಾಗಿ ಚಂದ್ರನ ಮೇಲೆನೆ ಹನಿಮೂನ್ ಮಾಡಬಹುದು. ನಾವು ಇಂಥ ಸುಧಾವಕಾಶ ಸಿಗಬಹುದು. ಅದಕ್ಕಲ್ಲೇ ನಾವು ಚಂದ್ರನನ್ನು ಅತಿ ಹೆಚ್ಚು ವೀಕ್ಷಿಸಿ ಚಂದ್ರನ ಬಗ್ಗೆ ಅತಿ ಹೆಚ್ಚು ವಿಚಾರ ಮಾಡಿ ಏನದಲ್ಲ, ಚಂದ್ರ ಯಾಕದನ ನಮ್ಮ ಸಲುವಾಗಿ ಅಂತ ಹೇಳಿ. ಚಂದ್ರ ಇಲ್ಲದೆ ಭೂಮಿ ಉಳಿಬಹುದಾ? ನಾವು ಭೂಮಿ ಮೇಲೆ ಇರಬಹುದಾ? ಸಾಧ್ಯವೇ ಇಲ್ಲ. ಅಂದ್ರೆ ಭೂಮಿ ಇಲ್ಲದ್ರೆ ಚಂದ್ರ ಇಲ್ಲ, ಚಂದ್ರ ಇಲ್ಲದ್ರೆ ಭೂಮಿ ಇಲ್ಲ. ಅಂದ್ರೆ ಅವರಿಬ್ಬರು ಇಲ್ಲ ಅಂದ್ರೆ ನಾವಿಲ್ಲ ಅಂತ ಹೇಳಿದ್ರೆ ಚಂದ್ರನೂ ಇಲ್ಲ, ಭೂಮಿಯೂ ಇಲ್ಲ. ಅದು ಸಲುವಾಗಿ ನಮ್ಮ ಉಳಿವಿಗಾಗಿ, ನಮ್ಮ ಯಶಸ್ಸಿಗಾಗಿ, ನಮ್ಮ ಪ್ರಗತಿಗಾಗಿ ಏನದಲ್ಲ, ನಾವೆಲ್ಲರೂ ಇಂಥ ಒಂದು ಸುದಿನವನ್ನು ಮಿಸ್ ಮಾಡ್ಕೊಳ್ಳಾರ್ದೇನೆ, ಕಳೆದುಕೊಳ್ಳಲಾರ್ದೇನೆ ಏನದಲ್ಲ, ಎಷ್ಟು ಹೆಚ್ಚಾಗುತ್ತದೆ ಅಷ್ಟು ಹೆಚ್ಚು ವೀಕ್ಷಿಸಿ. ಇದ್ರ ಬಗ್ಗೆ ಜ್ಞಾನ ಅಂತೂ ಇಷ್ಟು ಹರಕತ್ತದ. ಎಲ್ಲ ಮೊಬೈಲ್ಗಳಲ್ಲಿ, ವಿಡಿಯೋಗಳಲ್ಲಿ ಏನದಲ್ಲ,
ಪ್ರತಿಯೊಂದು ಇದರಲ್ಲಿ ಏನದಲ್ಲ, ಇದರಲ್ಲಿ ವಿಡಿಯೋಗಳಲ್ಲಿ ಏನದಲ್ಲ ಚಂದ್ರನ ಬಗ್ಗೆ ಜ್ಞಾನ ಸಿಗ್ತಾ ಇದೆ. ಎಲ್ಲರೂ ಅತ್ಯಂತ ಸುಲಭವಾಗಿ ಜ್ಞಾನನ್ನು ತೆಗೆದುಕೊಳ್ಳಿ, ಆಮೇಲೆ ಮಜಾ ಮಾಡಿ, ಹೌದಲ್ಲ, ಆನಂದ ಪಡಿರಿ ಅಂತ ಹೇಳಿ ಎಲ್ಲರಿಗೂ ನಮ್ಗೆ ಇವರು ಮಾಡಿದ ಇವ್ರು ಧನ್ಯವಾದ ಹೇಳ್ತಾ, ನಿಮ್ಗೆಲ್ಲ ಗ್ರಹಣ, ಚಂದ್ರಗ್ರಹಣ, ಆಕಾಶದ ಸೂರ್ಯ ಚಂದ್ರ ಭೂಮಿಯ ಚಲನೆಗಳ ಮಿಲನ, ಭೂಮಿಯ ಮೇಲೆ ಜನರಿಗೆ ಸಿಗುವ ಮಹಾಚಂದ್ರ ರೂಪ ದರ್ಶನದ ಔತಣ, ಗ್ರಹಣ ಗ್ರಹಣ ಚಂದ್ರಗ್ರಹಣ, ಕೆಂಪು ಚಂದ್ರ ದರ್ಶನ, ಸ್ಪಷ್ಟ ಚಂದ್ರ ದರ್ಶನ, ಚಂದ್ರಗ್ರಹಣ ಚಂದ್ರಗ್ರಹಣ, ನೋಡೋಣ ನೋಡೋಣ ಚಂದ್ರಗ್ರಹಣ, ಕಲಿಯೋಣ ಕಲಿಯೋಣ ಚಂದ್ರಗ್ರಹಣ. ನಮ್ಗೆಲ್ಲರಿಗೆ ನೋಡುವಂತ ಔತಣ ಇದು, ನಮಗೆ ಸಿಕ್ಕಂತಹ ಕಂಕಣ ಇದು, ಹೌದಲ್ಲ. ಇಂತಹ ಚಂದ್ರಗ್ರಹಣವನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದಂತ ಹೇಳಿ ಎಲ್ಲರಿಗೂ ವಿನಂತಿಸ್ಕೊಳ್ತೀನಿ. ಎಲ್ಲರಿಗೆ ನಮಸ್ಕಾರಗಳು. ಮಹಾಗಣಪತಿ ಹಬ್ಬದ 11ನೇ ದಿನದಂದು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆಯಿತು. ಶನಿವಾರ ರಾತ್ರಿ ಆರಂಭವಾದ ಗಣೇಶ ಮೂರ್ತಿ ಮೆರವಣಿಗೆಗಳು ಮುಂಜಾನೆಯವರೆಗೂ ಮುಂದುವರೆದಿದ್ದವು. ಡಿಜೆ ಸೌಂಡ್ಗೆ ಹೆಜ್ಜೆ ಹಾಕಿದ ಯುವಕರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ರಾಯಚೂರು ನಗರ, ಸಿಂಧನೂರು, ಮಾನ್ವಿ, ಲಿಂಗಸುಗೂರು, ಮಸ್ಕಿ ಮತ್ತು ದೇವದುರ್ಗ ಸೇರಿದಂತೆ ವಿವಿಧೆಡೆ ಗಣೇಶ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆ ನಡೆದವು. ರಾಯಚೂರು ನಗರ ಹಾಗೂ ಅಸ್ಕಿಯಾಳ್ ಪ್ರದೇಶಗಳಲ್ಲಿ ವಿಶೇಷ ಭದ್ರತಾ ಕ್ರಮವನ್ನ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಕೈಗೊಳ್ಳಲಾಗಿತ್ತು. ನಗರದ ಉಸ್ಮಾನಿಯಾ ಮಸೀದಿ, ಸದರ್ ಬಜಾರ್ ಪೊಲೀಸ್ ಠಾಣೆ ಹಾಗೂ ಪೊಲೀಸ್ ಚೌಕಿಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹೆಚ್ಚುವರಿ ಸಿಬ್ಬಂದಿಯೊಂದಿಗೆ ನಿಯೋಜನೆಗೊಂಡು ನಿರಂತರ ನಿಗಾ ವಹಿಸಿದರು. ಜಿಲ್ಲೆಯಾದ್ಯಂತ ವಿವಿಧ ಸಂಘಟನಾ ಸಮಿತಿಗಳ ವತಿಯಿಂದ ಭಕ್ತಿ ಭಾವಪೂರ್ಣವಾಗಿ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆದವು. ಸಾವಿರಾರು ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿದರು. ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಅವರು ಸ್ವತಃ ಮೆರವಣಿಗೆಯ ಮಾರ್ಗಗಳಲ್ಲಿ ಮಿಂಚಿನ ಸಂಚಾರ ನಡೆಸಿ ಬಂದೋಬಸ್ತ್ ಕಾರ್ಯವನ್ನ ವೀಕ್ಷಿಸಿದರು. ಸ್ಥಳೀಯ ಉಪವಿಭಾಗಾಧಿಕಾರಿಗಳು, ವಲಯಾಧಿಕಾರಿಗಳು ಹಾಗೂ ಠಾಣಾಧಿಕಾರಿಗಳು ತಮ್ಮ ತಮ್ಮ ವ್ಯಾಪ್ತಿಗಳಲ್ಲಿ ನಿರಂತರ ಪಹರೆ ತಿರುಗಿ ಶಾಂತಿ ಭದ್ರತೆ ಕಾಪಾಡಿದರು. ಎಸ್ಪಿ ಅವರ ನೇತೃತ್ವದ ನಿಖರ ಕಾರ್ಯತಂತ್ರದಿಂದ ಜಿಲ್ಲೆಯಲ್ಲಿ ಗಣೇಶ ವಿಸರ್ಜನೆ ಹಬ್ಬ ಶಾಂತಿಯುತವಾಗಿ, ಭಕ್ತಿಪೂರ್ಣವಾಗಿ ಹಾಗೂ ಉತ್ಸಾಹಭರಿತವಾಗಿ ಮುಕ್ತಾಯಗೊಂಡಿದೆ.
ನಗರದ HSR ಬಡಾವಣೆಯಲ್ಲಿ ಜಿಲ್ಲಾಡಳಿತ ನಗರಸಭೆ ವತಿಯಿಂದ ಆಯೋಜಿಸಿದ್ದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜು ಅವರು ಭಾಗವಹಿಸಿ ಶ್ರೀ ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಮೌಢ್ಯತೆ ಹಾಗೂ ಜಾತಿ ಧರ್ಮದ ತಾರತಮ್ಯ ತೊಲಗಿಸಲು ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ದರು ಎಂದು ನಾರಾಯಣ ಗುರೂಜಿ ಅವರನ್ನ ಸ್ಮರಿಸಿದರು. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ S ಶಿವರಾಜ್ ಪಾಟೀಲ್, ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಲ್ಲು ಮಾಡಿಗಿರಿ, ಹಿರಿಯ ಮುಖಂಡರಾದ ಜಯಂತರಾವ್ ಪತಂಗೆ, ಅಮರೇಗೌಡ ಹಂಚಿನಾಳ್, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ನರಸನಗೌಡ, ತಾಯನಗೌಡ, ಬಸವರಾಜ್ ಪಾಟೀಲ್ ಅತ್ತನೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ, ಮಹಿಳೆಗೆ ಶಿಕ್ಷಣ ನೀಡಲು ಮೊದಲ ಬಾರಿ ಮುಂದಾಗಿದ್ದು ನಾರಾಯಣ ಗುರುಗಳು. ದಯಾನಂದ್. ಭಾನುವಾರದಂದು ಬಾನಂಗಳದಲ್ಲಿ ಚಂದ್ರಗ್ರಹಣ ಕೌತುಕ. 11ನೇ ದಿನ ಗಣೇಶ ವಿಸರ್ಜನೆ ಶಾಂತಿಯುತ. ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಅಂಗವಾಗಿ ಮೆರವಣಿಗೆ, NS ಬೋಸರಾಜು ಚಾಲನೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ